ಸಿಎಂ ಡಿಕೆ ಶಿವಕುಮಾರ್ ಸಂಪುಟ ಪುನರಚನೆಯಾಗಿದೆ. ಅಹಿಂದ ವರ್ಗಕ್ಕೆ ಮಣಿ ಹಾಕಲಾಗಿದ್ದು ಯಾವ್ಯಾವ ಜಾತಿಗೆ ಸಮುದಾಯಕ್ಕೆ ಎಷ್ಟು ಸ್ಥಾನವನ್ನ ನೀಡಿದ್ದಾರೆ ಅನ್ನೋದನ್ನ ನೋಡ್ತಾ ಹೋಗೋಣ. ಸಂಪುಟದಲ್ಲಿ ಜಾತಿವಾರು ಪ್ರಾತಿನಿಧ್ಯದ ವಿವರವನ್ನ ನೀಡಲಾಗ್ತಾ ಇದೆ. ಅಹಿಂದ ವರ್ಗಕ್ಕೆ ಬರೋಬ್ಬರಿ 23 ಸಚಿವ ಸ್ಥಾನವನ್ನ ನೀಡಲಾಗಿದೆ. ಈ ರೀತಿಯಾದಂತಹ ಡಾಟಾ ಲಭ್ಯವಾಗ್ತಾ ಇದೆ. ಸಂಪುಟದಲ್ಲಿ ಜಾತಿವಾರು ಪ್ರಾತಿನಿಧ್ಯದ ವಿವರ ಇದು. ಅಹಿಂದ ವರ್ಗಕ್ಕೆ ಬರೋಬ್ಬರಿ 23 ಸಚಿವ ಸ್ಥಾನವನ್ನ ನೀಡಲಾಗಿದೆ. ಲಿಂಗಾಯತಕ್ಕೆ 6 ಸ್ಥಾನ, ಒಕ್ಕಲಿಗಾಗೆ 5 ಸ್ಥಾನ, ಇನ್ನು ಕುರುಬಾಗೆ 3 ಸ್ಥಾನ. ಒಟ್ಟಾರೆಯಾಗಿ ಕೆಲವೊಂದಿಷ್ಟು ನೂತನ ಸಚಿವರ ಪಟ್ಟಿಯೂ ಕೂಡ ರಿಲೀಸ್ ಆಗಿದೆ. ಪುಟ್ಟರಂಗ ಶೆಟ್ಟಿ, ಜಮೀರ್ ಅಹಮದ್ ಸೇರಿದಂತೆ ರಿಜ್ವಾನ್ ಅರ್ಷದ್, ರುದ್ರಪ್ಪ ಲಮಾಣಿ ಅವರ ಹೆಸರು ಇದೆ. ಆದರೆ ಸಂಪುಟ ಪುನರಚನೆಗೆ ಸಂಬಂಧಪಟ್ಟಂತೆ ಅಹಿಂದ ವರ್ಗಕ್ಕೆ 23 ಸಚಿವ ಸ್ಥಾನವನ್ನು ನೀಡಲಾಗಿದ್ದು, ಲಿಂಗಾಯತಕ್ಕೆ 6 ಸ್ಥಾನ, ಒಕ್ಕಲಿಗಾಗೆ 5 ಸ್ಥಾನ, ಕುರುಬಾಗೆ 3 ಸ್ಥಾನ, ಇನ್ನು ವಾಲ್ಮೀಕಿ ಎಸ್ಟಿ 3 ಸ್ಥಾನ, ಮುಸ್ಲಿಂ 3 ಸ್ಥಾನ, ಪರಿಶಿಷ್ಟ ಜಾತಿ ಎಸ್ಟಿ 7 ಸ್ಥಾನ ನೀಡಲಾಗಿದೆ. ಕ್ರೈಸ್ತ ಸಮುದಾಯಕ್ಕೆ 1, ಉಪ್ಪಾರ ಸಮುದಾಯಕ್ಕೆ 1, ಇನ್ನು ಮರಾಠಾಗೆ 1, ಈಡಿಗಾಗೆ 1, ಮೊಗವೀರ 1, ರಜಪೂತ 1, ರೆಡ್ಡಿಗೆ 1 ಸ್ಥಾನವನ್ನ ನೀಡಲಾಗಿದೆ. ಈ ರೀತಿಯಾಗಿ ಜಾತಿಗೆ ಅನುಗುಣವಾಗಿ ಇಷ್ಟು ಸ್ಥಾನವನ್ನ ಹಂಚಿಕೆ ಮಾಡಲಾಗಿದೆ. ಸಿಎಂ ಡಿಕೆ ಶಿವಕುಮಾರ್ ಸಂಪುಟ ಪುನರ್ರಚನೆ ಆಗಿದೆ. ಎಷ್ಟು ದಿನಗಳ ಕಾಲ ಸಾಕಷ್ಟು ಜನ ಶಾಸಕರು ಕಾದಿದ್ರು. ಆಂತರಿಕವಾಗಿ ಲಾಬಿ ನಡೆಸುವಂಥ ಪ್ರಯತ್ನವನ್ನ ಮಾಡಲಾಗಿತ್ತು. ಎಷ್ಟೇ ಪ್ರಯತ್ನವನ್ನ ಮಾಡಿದ್ರೂ ಕೂಡ ದೆಹಲಿಗೆ ಹೋಗಿ ಹಲವಾರು ಬಾರಿ ಬರಿಗೈನಿಂದ ಅಲ್ಲಿ ನಾಯಕರನ್ನ ಮೀಟ್ ಮಾಡಿ ಮಾತುಕತೆಯನ್ನ ಮಾಡೋದಕ್ಕೂ ಕೂಡ ಸಾಧ್ಯವಾಗಿರಲಿಲ್ಲ. ಸಾಕಷ್ಟು ನಿರೀಕ್ಷೆ ಇತ್ತು. ಆದರೆ ಇವತ್ತು ಫೈನಲ್ ಆಗಿ ಒಂದು ಅಂತಿಮ ಪಟ್ಟಿಯೂ ಕೂಡ ರಿಲೀಸ್ ಆಗಿದೆ. ಜಾತಿವಾರು ಪ್ರಾತಿನಿಧ್ಯದ ವಿವರ ಕೂಡ ಸಿಕ್ಕಿದೆ. ಬಹಳ ಪ್ರಮುಖವಾಗಿ ಗಮನಿಸ್ತಾ ಹೋಗೋದಾದ್ರೆ ಅಹಿಂದ ವರ್ಗಕ್ಕೆ ಇಲ್ಲಿ 23 ಸಚಿವ ಸ್ಥಾನವನ್ನ ನೀಡಲಾಗಿದೆ.